ದೇವಿಯನ್ನು ವಂದಿಸುತ್ತಾ ಈಗಾಗಲೇ ಊರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಎಲ್ಲ ಸೇರಿ ಕಠಿಣ ಪ್ರಯತ್ನ ಮಾಡಿ ನಿರ್ಮಿಸಿದಂಥ ಈ ಒಂದು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇನ್ನು ಈಗಾಗಲೇ 21ನೇ ತಾರೀಕಿಗೆ ಅದ್ದೂರಿಯಾಗಿ ನಡೆಯಲಿದೆ. ಯಾವ ರೀತಿ ನಾವೆಲ್ಲ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿದ್ದೇವೋ ಅದೇ ರೀತಿ ನಾಡ್ದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಗಮಿಸುವಂಥ ಎಲ್ಲ ಭಕ್ತಾದಿಗಳಿಗೂ ನಾವು ಒಂದು ಒಳ್ಳೆಯ ರೀತಿಯ ಸೇವೆ ಸಲ್ಲಿಸುವ ದೃಷ್ಟಿಯಿಂದ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಹಾಗೂ ವಿಧಾನಸಭೆಯ ಸಭಾಪತಿಗಳಾದಂಥ ಶ್ರೀಯುತ ಇ.ಡಿ. ಖಾದರ್ ಸರ್ ಅವರ ನೇತೃತ್ವದಲ್ಲಿ ಉಳ್ಳಾಲ ತಾಲೂಕು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇವೆ. ಆಗಮಿಸಿದಂಥ ಶಾಸಕರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಅಧಿಕಾರಿ ವರ್ಗಕ್ಕೂ ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಭೆಯನ್ನು ಪ್ರಾರಂಭಿಸ್ತಿದ್ದೆ. ಇತಿಹಾಸ ಪ್ರಸಿದ್ಧ ಮತ್ತು ಪವಿತ್ರವಾದ ಶ್ರೀ ಆದಿಶಕ್ತಿ ದೇವಸ್ಥಾನದ ಪುನರ್ನಿರ್ಮಾಣ ಮತ್ತು ಬ್ರಹ್ಮಕಲಶೋತ್ಸವವು 20ರಿಂದ 25ನೇ ತಾರೀಕಿನವರೆಗೆ 27 ತಾರೀಕಿನವರೆಗೆ ಭಾಳಷ್ಟು ಪಾವಿತ್ರತೆಯಿಂದ ಭಾಳಷ್ಟು ಸೌಹಾರ್ದ ಮತ್ತು ವಿಜೃಂಭಣೆಯು ನಡೆಯಲಿಕ್ಕಿದೆ. ಬಹುಶಃ ಊರವರ ದೊಡ್ಡ ಮಟ್ಟಿನ ದಿವಸಗಳ ಕನಸು. ಆಡಳಿತ ಸಮಿತಿಯವರು ಸರ್ವ ಸದಸ್ಯರು ಸರ್ವರ ಸಹಕಾರ ಪಡೆದುಕೊಂಡು ವಿಶೇಷ ಊರಿನವರ ಯುವಕರ ಹಿರಿಯರೆಲ್ಲರ ಸಹಕಾರ ಪಡೆದುಕೊಂಡು ಇವತ್ತು ಇದನ್ನು ಅತ್ಯಂತ ಪವಿತ್ರತೆಯಿಂದ ಒಂದು ಸುಂದರ ಒಂದು ದೇವರ ಮನೆಯಾಗಿ ಇವತ್ತು ಪರಿವರ್ತನೆ ಮಾಡಿ ಇವತ್ತು ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ಇದರ ಈ ಒಂದು ಬ್ರಹ್ಮಕಲಶೋತ್ಸವ ಮತ್ತು ಸ್ಥಾಪನೆಯ ಆ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾಯಾತ್ರಿಗಳು ಇವತ್ತು ಜಿಲ್ಲೆ ಮತ್ತು ರಾಜ್ಯಾಂತರಿಗೆ ಬರಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 7 ದಿವಸಗಳು ನಡೆಯುವಂಥ ಈ ಕಾರ್ಯಕ್ರಮವು ಅತ್ಯಂತ ಸುಶಿಸ್ತವಾಗಿ ಯಾವುದೇ ಒಂದು ಜನರಿಗೆ ಭಕ್ತಾದಿ ಅಡಚಣೆ ಇಲ್ಲದೆ ಸರ್ವರು ಬಂದು ಹೋಗುವ ನೆಮ್ಮದಿಯಿಂದ ಸಂತೋಷದಿಂದ ಹೋಗಿ ಇಲ್ಲಿ ಒಂದು ಉತ್ತಮವಾದ ಆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದ ಏನೆಲ್ಲ ಸಹಕಾರ ಮಾಡ್ಬೋದು ಅಂತೇಳಿ ನಾವು ಇವತ್ತು ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳ ಮೀಟಿಂಗನ್ನು ಕರೆಸಿಕೊಂಡು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಿಗೆ ಅವ್ರದ್ದು ಜವಾಬ್ದಾರಿ ನಾವು ಕೊಟ್ಟಿದ್ದೇವೆ. ಆಡಳಿತ ಮಂಡಳಿ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿ ಸೇರಿಕೊಂಡು ಇವತ್ತು ಈ ಊರ ಒಂದು ಪವಿತ್ರತೆಯ ಕಾರ್ಯಕ್ರಮ ಅಂತ ಅನಿಸಿಕೊಂಡು ಸರ್ವರು ಕೂಡ ಸೇರಿ ಈ ಕಾರ್ಯ ಯಶಸ್ವಿ ಮಾಡಲಿಕ್ಕೆ ನಾವು ಮೀಟಿಂಗ್ ಮಾಡಿದ್ದೇವೆ. ಅದು ಅತ್ಯಂತ ಯಶಸ್ವಿ ಆಗ್ತದೆ ಎಂಬ ವಿಶ್ವಾಸ ನಮಗಿದೆ ಅಂತ ನಾವೆಲ್ಲ ಇವತ್ತು ಪ್ರಾರ್ಥಿಸ್ತೇವೆ ಮತ್ತು ಸರ್ವರು ಕೂಡ ಬರಬೇಕಂತ ಕೇಳಿಕೊಳ್ತೇವೆ.